ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JCB ಚರಣ್ ಬ್ಲಾಗ್ಸ್. ಇವತ್ತೂ ಕೂಡ ಹೊಲ ಉಳೋದಕ್ಕೆ ಬಂದಿದ್ದೀವಿ ರಾಮನಾಥ್ಪುರಕ್ಕೆ. ಈ ಸಲ ನಾವೇ ಪೂರ್ತಿ ಮಾಡ್ತಾಯಿದ್ದೀವಿ ಹೊಲನ. ಹಾಗಾಗಿ ನಮ್ಮ ತೋಟ ನೋಡಿ ಇಲ್ಲಿ ತೆಂಗಿನ ತೋಟ. ಇದು ತೆಂಗಿನ ಮರಗಳೆಲ್ಲ ಇದೆ ನೋಡಿ. ಮತ್ತು ಇಲ್ಲಿ ನೋಡಿ ಇಲ್ಲಿ ಕೆಸ ಹಾಕಿದ್ರು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಇದೇನು ಕಾಣ್ತಾ ಇದೆ, ಇದೇ ಕೆಸ ಅಂತ ಹೇಳ್ತಾರೆ ಇದಕ್ಕೆ. ಅಂದರೆ ಇದನ್ನು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಕೇರಳದಲ್ಲಿ ಜಾಸ್ತಿ ತಿಂತಾರೆ ಇದನ್ನು. ನೋಡಿ ಇಲ್ಲಿ ನೆನ್ನೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಇವತ್ತು ರೂಟ್ರ್ ಹೊಡೆಯೋಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟೊಂದು ಹಳ ಇದೆ ಅಂತ ನೋಡ್ಬೋದು. ಇವಾಗ ನೋಡ್ಕೊಳ್ಳಿ, ಆಮೇಲೆ ರೂಟ್ರ್ ಹೊಡೆದಾದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡ್ಬೋದು ನಮ್ಮ ಬೋರ್ ಇದೆ. ಇಲ್ಲಿ ಈ ಬೋರಿಗೆ 7 HP ಮೋಟ್ರ್ ಹಾಕಿರೋದು. ಚೆನ್ನಾಗಿ ನೀರು ಬಂದಿದೆ ಬೋರಿಗಿದು ನೋಡ್ಬೋದು. ಮೇಲ್ಗಡೆ ಎಲ್ಲ ಗೆಣಸು ಹಾಕಿದ್ದಾರೆ. ಈ ಕಡೆ ಸೈಡ್ 3 ಹೊಲ ಇದೆ ತೆಂಗಿನ ತೋಟದ್ದು. ಅದನ್ನೆಲ್ಲ ಉಳ್ಬೇಕು. ಹಾರ್ಡಿದೆ ಭೂಮಿ, ಕಲ್ಲು ಭೂಮಿ. ಅಂದರೆ ರೂಟವೇಟರಿಗೆ ಸ್ವಲ್ಪ ಬ್ಲೇಡ್ಗಳು ಲೂಸ್ ಆಗೋದು, ಬೋಲ್ಟೆಲ್ಲ ಕಟ್ಟಾಗುತ್ತೆ. ತೋರಿಸ್ತೀನಿ. ಇನ್ನು ತೆಳಗಡೆನೂ ಇದೆ, ಇದಕ್ಕಿಂತ ತೆಳಗಡೆ ಜಾಸ್ತಿ ಇದಿದೆ, ಹಳ ಇದೆ. ಪೂರ್ತಿ ಉತ್ತಾದ್ಮೇಲೆ ಯಾವ ಥರ ಆಯಿತು ಅಂತ ತೋರಿಸ್ತೀನಿ. ನೀಟಾಗುತ್ತೆ ರೂಟವೇಟರಲ್ಲಿ ಹೊಡೆದ್ರೆ. ಫಸ್ಟು ರೂಟವೇಟರಲ್ಲಿ ಹೊಡಿತೀವಿ, ಆಮೇಲೆ ಇನ್ನೊಂದ್ಸಲಿ ನೇಗಲು ಹಾಕೊಂಡು ಬಂದು ಬಲರಾಮ ನೇಗಲಲ್ಲಿ ಒಂದ್ಸಲ ಹೊಡಿತೀವಿ. ಮತ್ತು ಇನ್ನೊಂದ್ಸಲಿ ರೂಟವೇಟರ್ ಹೊಡಿಬೇಕು. ನಮ್ಮ ಸೋನಿಲ್ಕ ಗಾಡಿ ರೆಡಿಯಾಗಿ ನಿಂತಿದೆ. ಒಂದು 2-3 ಸಲ ಹೊಡೆದೆ, ಡೀಸೆಲ್ ಹಾಕೊಂಡು ಹೋಗ್ತಾನೆ ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ಸಲ ಹೊಡ್ಕೊಟ್ಟೆ ನಾನು ರೂಟವೇಟರಲ್ಲಿ. ಈ 2ನೇ ಸಲ ಹೊಡಿತಾ ಇದ್ದಾರೆ ನೋಡಿ ನಮ್ಮ ಅಪ್ಪಾಜಿ. ಫಸ್ಟ್ ಸಲ ಹೊಡೆದಿರೋದಕ್ಕೆ ನೋಡಿ ಯಾವ ಥರ ಕಾಣ್ತಾ ಇದೆ. ಒಂದಕ್ಕೆ ಹೊಡೆದಿದ್ದೀವಿ. ಫಸ್ಟ್ ಗೇರಲ್ಲಿ ಹೊಡೆದಿರೋದು, ನಿಧಾನಕ್ಕೆಲ್ಲ ಹುಡಿ ಆಗಲಿ ಅಂತ ನೋಡ್ಬೋದು. ಇವಾಗ ಇನ್ನೊಂದಕ್ಕೆ ಹೊಡೆದ್ರೆ ನೀಟಾಗುತ್ತೆ 2ನೇ ಸಾಲು. ನೋಡ್ರಿ ಇಲ್ಲಿ ಈ ತೆಂಗಿನ ತೋಟ ಇದು. ಮತ್ತು ಈ ಕಡೆ ನೋಡಿ ಬನ್ನಿ, ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದನ್ನೇ ಕೆಸ ಅಂತ ಹೇಳ್ತಾರೆ. ಅಂದರೆ ಕರ್ನಾಟಕದಲ್ಲಿ ಬೆಳೀತಾರೆ, ಆದರೆ ಕರ್ನಾಟಕದ ಯಾರು ತಿನ್ನೋದಿಲ್ಲ ಇದನ್ನು ಜಾಸ್ತಿ ಕೇರಳದಲ್ಲಿ ತಿಂತಾರೆ. ಅದು ನಮ್ಮ ಜಮೀನಲ್ಲಿ ಬೆಳೆದಿದ್ರು. ನಿನ್ನೆ ಕಟಾವು ಮಾಡಿ ಲೋಡ್ ಮಾಡಿ ಕಳಿಸಿದ್ದಾರೆ. ಇದು ವೇಸ್ಟ್, ಇದೆಲ್ಲ ನೋಡ್ಬೋದು ಎಷ್ಟೊಂದು ವೇಸ್ಟ್ ಆಗಿದೆ ಅಂತ. ನೋಡಿ ಇಲ್ಲಿ ಇದೇ ಕೆಸ. ಎಲ್ಲರಿಗೂ ಗೊತ್ತಿರುತ್ತೆ. ಹಳ್ಳಿ ಕಡೆ ಮನೆ ಹತ್ರ ತಿಪ್ಪೆ ಕಡೆ ಎಲ್ಲ ಅದೇ ಬೆಳೆದಿರುತ್ತೆ. ಇವ್ರು ಹಾಕಿದ್ದಾರೆ ಜಮೀನಿಗೆ. ನೋಡ್ಬೋದು ಇಲ್ಲಿ ನೋಡ್ರಿ, ಇಲ್ಲಿ ಈಗ ಕಾಣ್ತಿದೆಯಲ್ಲ ಇದೇ ಕೆಸ. ಇವಾಗ ಇದನ್ನೆಲ್ಲ ರೂಟವೇಟರಲ್ಲಿ ಹೊಡೆದ್ಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟೊಂದು ಕಸ ಇದೆ ಅಂತ, ಹಳ ಇದೆ ಅಂತ ನೋಡ್ಬೋದು. ರೂಟವೇಟರಲ್ಲಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಫ್ರೆಂಡ್ಸ್, ಫೈನಲ್ಲಾಗಿ ರೂಟವೇಟರ್ ಹೊಡೆದಿದ್ದಾಯಿತು. ಎಷ್ಟು 3 ಹೊಲ ಹೊಡೆದಿದ್ದಾಯಿತು ನೋಡ್ಬೋದು. ಉಳೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ಫುಲ್ ಹಳ ಇತ್ತು. ನೋಡ್ರಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತಿವಾಗ ನೇಗ್ಲು ಹಾಕೊಂಡು ಬರ್ತೀವಿ. ನೇಗ್ಲು ಹಾಕೊಂಡು ಬಂದೊಂದ್ಸಲ ಹೊಡಿತೀವಿ, ಮತ್ತೆ ರೂಟವೇಟರ್ ಹೊಡಿಬೇಕು ನೇಗ್ಲು ಹೊಡೆದ್ಮೇಲೆ. ನೋಡಿ ಎಷ್ಟು ಚೆನ್ನಾಯಿತು ಅಂತ. ತೆಂಗಿನ ತೋಟ ನೋಡಿ, ಅಲ್ಲಿ ನಮ್ಮ ಟ್ರ್ಯಾಕ್ಟರ್ ಅಲ್ಲೇ ಇದೆ ನೋಡಿ. ನಮ್ಮ ಅಪ್ಪಾಜಿ ಹೊಡಿತಾ ಇದ್ದಾರೆ ಇವಾಗ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಜಾಸ್ತಿ ಇತ್ತು. ಎಷ್ಟು ಚೆನ್ನಾಯಿತು ಅಂತ ನೋಡಿ. ಇದು 2ನೇ ಹೊಲ ಇದು ಹೊಡೆದಿದ್ದು. ಇಲ್ಲಿ ನೋಡ್ಬೋದು ಈಚೆ ಗೆಣಸು ಹಾಕಿದ್ದಾರೆ.
ಗೆಣಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಆಚೆಗೆ ಒಂದು 3ನೇ ಹೊಲ ನೋಡ್ಬೋದು, ಅದನ್ನು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇವಾಗ ನೇಗಿಲು ಹಾಕೊಂಡು ಬಂದು ನೇಗಿಲಲ್ಲೂ ಕೂಡ ಉಳ್ತೀವಿ. ಇವಾಗ ಉಳೋದಕ್ಕಿಂತ ಮುಂಚೆ ಹೇಗಿತ್ತು ಮತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ರೂಟೋವೇಟರಲ್ಲಿ ಹೊಡೆದಿದ್ದಕ್ಕೆ ನೋಡ್ಬೋದು. ಒಂದು ಲೆವೆಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಬಲರಾಮ ನೇಗಿಲಲ್ಲಿ ಒಂದ್ಸಲಿ ಉತ್ಬಿಟ್ಟು ಮತ್ತೆ ರೂಟೋವೇಟರ್ ಹೊಡೆದ್ರೆ ಫಿನಿಶ್ ಆಗಿಬಿಡುತ್ತೆ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ನೋಡಿ ಫ್ರೆಂಡ್ಸ್. ನೋಡಿ ನಾವು ಮರದಲ್ಲಿ ಎಳ್ನೀರು ಕೆಡ್ಕೊಂಡು ಕುಡಿತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಹಿಡಿದವೆ ಚೆನ್ನಾಗಿ. ನಾನೇ ಹತ್ತಿದ್ದೆ ಮರಕ್ಕೆ, ಅಂದರೆ ನಮಗೆ ಹತ್ತಕ್ಕೆ ಬರೋಲ್ಲ ಮರ, ಆದರೂ ಕಷ್ಟಪಟ್ಟು ಹತ್ತಿದ್ದೆ. ನೋಡಿ 2 ಕೆಡಗಿದೆ, ಒಂದು ಸ್ವಲ್ಪ ಹೊಡೆದೋಯ್ತು, ಆದರೆ ಹಿಡಿದವೆ ಚೆನ್ನಾಗಿ. 2 ಕೆಡಗಿದ್ದೀನಿ. ನಮ್ಮ ಟ್ರ್ಯಾಕ್ಟ್ರನ್ನ ನೋಡಿ ನೆರಳಲ್ಲಿ ನಿಂತಿದೆ ಸೊನಾಲಿಕ. ಎಳ್ನೀರು ಕುಡಿದ್ರೆ ಸಾಕು, ಊಟನೂ ಬೇಡ ಎಂಥದ್ದು ಬೇಡ, ಒಳ್ಳೆ ತಾಕತ್ತು, ದೇಹಕ್ಕೆ ತಂಪು. ಎಳ್ನೀರು ಕುಡಿದ್ರಲ್ಲಿ ಬಂಬ್ಲು ಕುಡಿದ್ರು ಬಿಟ್ರೆ ಊಟನೇ ಬೇಡ. ಜಮೀನಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ನಮ್ಮ ಜಮೀನಲ್ಲಿ ಎಲ್ಲ ಕತ್ ಕುಡ್ದು ನಮಗೆ ಎಳ್ನೀರಿಲ್ದಂಗೆ ಮಾಡೋರೆ. ನೋಡಿ ಇಲ್ಲಿ ಫ್ರೆಂಡ್ಸ್, ರೂಟೋವೇಟರ್ ಎಲ್ಲ ಹೊಡೆದಾದ್ಮೇಲೆ ಇವಾಗ ಕಲ್ಟಿವೇಟರ್ ಹಾಕೊಂಡು ಬಂದಿದ್ದೀವಿ ಹೊಡೆಯೋದಕ್ಕೆ, ಉಕ್ಕೆ ಹೊಡೆಯೋದಕ್ಕೆ. ನೋಡಿ ಇಲ್ಲಿ ಕಲ್ಟಿವೇಟರಲ್ಲಿ ಹೊಡಿತಾ ಇರೋದು ಇದು. ರೂಟರಲ್ಲೇ ಬಿಟ್ಟು ಬಂದ್ವಿ. ಇವಾಗ ಒಂದು ಉಕ್ಕೆ 3 ಹೊಲನೂ ಕಲ್ಟಿವೇಟ್ರಲ್ಲಿ ಹೊಡಿತೀವಿ. ಆಮೇಲೆ ಎಲ್ಲ ಕಸ ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ಮತ್ತೆ ರೂಟೋವೇಟರಲ್ಲಿ ಹೊಡಿಬೇಕು. ನೋಡಿ ಇಲ್ಲಿ ನೇಗ್ಲು ತರಬೇಕಾಗಿತ್ತು, ಆದರೆ ನೇಗ್ಲದು ಗುಳ ಕಟ್ಟಾಗಿಬಿಟ್ಟಿದೆ. ಒಂದು ಹಾಗೆ ಹಸ್ಕೊಂಡು ಬಿದ್ದೋಗ್ಬಿಟ್ಟಿದೆ ಅಲ್ಲ ಉಳ್ಬೇಕಾದ್ರೆ, ಇನ್ನೊಂದು ಮಧ್ಯಕ್ಕೆ ಕಟ್ಟಾಗಿಬಿಟ್ಟಿದೆ. ಹಾಗಾಗಿ ಕಲ್ಟಿವೇಟ್ರ್ ಹಾಕೊಂಡು ಬಂದು. ಕಲ್ಟಿವೇಟ್ರ್ ಏನು ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಆಳವಾಗಿ. ನೋಡಿ ಇಲ್ಲಿ ಹೋಗಿದ್ದಾರೆ ಒಂದು ರೌಂಡು, ಚೆನ್ನಾಗಿ ಹೋಗಿದೆ. ಫ್ರೆಂಡ್ಸ್, ಫೈನಲಾಗಿ ಕಲ್ಟಿವೇಟರಲ್ಲಿ ಉತ್ತಿದ್ದಾಯಿತು. ನೋಡ್ಬೋದು ಹಳೆಗಳು ಏನಿದೆ ರೂಟೋವೇಟರಲ್ಲಿ ಎಲ್ಲ ಕತ್ತರಿಸಿತ್ತಲ್ಲ, ಹಳೆಗಳೆಲ್ಲ ಮೇಲ್ಗಡೆ ಬರುತ್ತೆ ಕಲ್ಟಿವೇಟರಲ್ಲಿ ಉತ್ತರೆ. ಮತ್ತು ಇದು ಬಿಸಿಲಲ್ಲಿ ಒಣಗಿ ಕರಗುತ್ತೆ, ಗೊಬ್ಬರ ಆಗುತ್ತೆ ಹೊಲಕ್ಕೆ. ಅಕ್ಕಿಗಳಿಗೆ ನೋಡಿ ಇವತ್ತು ಫುಲ್ ಹಬ್ಬ, ಎಲ್ಲ ಅವಕ್ಕೆ ಇವತ್ತು ಫುಲ್ ಮೇವು ಸಿಗುತ್ತೆ ಒಳ್ಳೆ ಇಲ್ಲಿ ಉತ್ತಿರೋದಕ್ಕೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಆ್ಯಕ್ಚುಲಿ ನೇಗ್ಲಲ್ಲಿ ಉಳ್ಬೇಕಾಗಿತ್ತು, ನೇಗ್ಲಲ್ಲಿ ಗುಳ ಕಟ್ಟಾಗ್ಬಿಟ್ಟಿದೆ, ಹಾಗಾಗಿ ಕಲ್ಟಿವೇಟರ್ ಹಾಕೊಂಡು ಬಂದಿದ್ದು. ನೀಟಾಯಿತು. ಇವಾಗ ಸ್ವಲ್ಪ ಒಂದು 2 ದಿವಸ ಬಿಸಿಲಲ್ಲಿ ಒಣಗುತ್ತೆ, ಆಮೇಲೆ ಮತ್ತೆ ಬಂದು ರೂಟೋವೇಟರಲ್ಲಿ ಹೊಡಿಬೇಕು.
ಮತ್ತೆ ಬಂದು ರೂಟವೇಟರಲ್ಲಿ ಹೊಡೆದ್ರೆ ನೀಟಾಗುತ್ತೆ. ಆಮೇಲೆ ಬೇರೆ ಬೆಳೆ ಮಾಡ್ಬೋದು. ತೋರಿಸ್ತೀನಿ ಏನೇನು ಮಾಡ್ತೀವಿ ಅಂತ. ನೋಡ್ಬೋದು ಇವಾಗ ನೀಟಾಯಿತು. ಕೈನಲ್ಲಿ ಲಾಸ್ಟ್ ಉಳ್ಬೇಕಾಗಿತ್ತು, ಡೀಸೆಲ್ ಖಾಲಿ ಆಗಿಬಿಡ್ತು. ಬೆಳಗ್ಗೆ 15 ಲೀಟ್ರ್ ಡೀಸೆಲ್ ಹಾಕಿದ್ವಿ. ರೂಟವೇಟರ್ ಹೊಡೆದ್ವಿ, ಆಮೇಲೆ ಕಲ್ಟಿವೇಟರ್ ಹೊಡೆದ್ವಿ. ಒಂಚೂರು ಲಾಸ್ಟ್ ಇತ್ತು, ಡೀಸೆಲ್ ಖಾಲಿ ಆಗಿಬಿಡ್ತು. ಇವಾಗ ಮನೆ ಹತ್ರಕ್ಕೂ ಹೋಗಲ್ಲ, ಡೀಸೆಲ್ ತಂದ್ಬಿಟ್ಟು ಹಾಕೊಂಡು ಹೋಗ್ಬೇಕು. ಗಾಡಿ ನಿಂತಿದೆ ನೋಡಿ ಇಲ್ಲಿ. ಕೃಷಿ ಉಳಿಮೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವ್ಲಾಗ್ ಇಲ್ಲಿಗೆ ಮುಗಿಸೋಣ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.